ಆತ್ಮೀಯ ವೀಕ್ಷಕರೇ, ನಮ್ಮ ಪ್ರಥಮ್ ಸಂಸ್ಕಾರ್ ವಾಹಿನಿಯ ಇಂದಿನ ಈ ವಿಶೇಷ ವಿಡಿಯೋಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಪ್ರಭು ಶ್ರೀರಾಮಚಂದ್ರನ ಜನ್ಮಭೂಮಿಯಾದ ಅಯೋಧ್ಯೆಯಲ್ಲಿ ನೂತನ ರಾಮ ಮಂದಿರದ ಉದ್ಘಾಟನೆಯಾಗಿ ಇಂದಿಗೆ 6 ತಿಂಗಳು ತುಂಬಿದೆ. ಹಾಗೆ ನಮ್ಮ ಪ್ರಥಮ್ ಸಂಸ್ಕಾರ್ ವಾಹಿನಿಗೆ ಕೂಡ 6 ತಿಂಗಳು ತುಂಬಿದೆ. ಇದುವರೆಗೆ ನಾವು ನಿಮಗೆ ಹಲವು ಶ್ಲೋಕಗಳು, ಕಥೆಗಳು ಮತ್ತು ವಿಶೇಷ ಮಾಹಿತಿಗಳನ್ನು ತಲುಪಿಸಿದ್ದೇವೆ. ಮುಂದೆ ಕೂಡ ನಾವು ಸನಾತನ ಹಿಂದೂ ಧರ್ಮ ಮತ್ತು ಸನಾತನ ಭಾರತದ ಇತಿಹಾಸ, ಪರಂಪರೆ ಮತ್ತು ಆಚರಣೆಗಳ ಕುರಿತಾದ ಮಾಹಿತಿಗಳನ್ನು ನಿಮ್ಮ ಮುಂದೆ ಹೊತ್ತು ತರಲಿದ್ದೇವೆ. ನೀವಿನ್ನೂ ನಮ್ಮ ಪ್ರಥಮ್ ಸಂಸ್ಕಾರ್ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವಾಹಿನಿಯನ್ನು ಬೆಂಬಲಿಸಿ. ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆಯಾಗಿ 6 ತಿಂಗಳು ತುಂಬಿದ ಈ ಸುಸಂದರ್ಭದಲ್ಲಿ ನಾವು ನಿಮಗೆ ರಾಮ ಮಂದಿರ, ಅದಕ್ಕಾಗಿ ನಡೆದ ಹೋರಾಟ ಮತ್ತು ಅದಕ್ಕೆ ಸಂಬಂಧಿಸಿದ ಕೆಲವು ಐತಿಹಾಸಿಕ ಮಾಹಿತಿಗಳನ್ನು ತಿಳಿಸಬಯಸುತ್ತೇವೆ. ಈಗ ರಾಮ ಮಂದಿರವಿರುವ ಜಾಗದಲ್ಲಿ ಕೆಲವು ವರ್ಷಗಳ ಹಿಂದೆ ಬಾಬರಿ ಮಸೀದಿ ಅಥವಾ ಜನ್ಮಸ್ಥಾನ ಮಸೀದಿ ಇತ್ತು. ಹೆಸರೇ ಹೇಳುವಂತೆ ಅದು ಜನ್ಮಸ್ಥಾನ ಮಸೀದಿಯಾಗಿತ್ತು. ಅಂದರೆ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಾನದಲ್ಲಿ ನಿರ್ಮಿಸಿದ್ದ ಮಸೀದಿ. ಹಾಗಿದ್ದರೆ ಹಿಂದೂಗಳ ಆರಾಧ್ಯ ದೈವವಾದ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಾನದಲ್ಲಿ ತಲೆ ಎತ್ತಿದ್ದ ಆ ಮಸೀದಿ ಯಾವುದು? ಹಿಂದೂಗಳ ಪವಿತ್ರ ಧಾರ್ಮಿಕ ಕ್ಷೇತ್ರವೆಂದು ಪರಿಗಣಿಸುವ ಅಯೋಧ್ಯೆಯಲ್ಲಿ ಆ ಮಸೀದಿ ಬಂದಿದ್ದಾದರೂ ಹೇಗೆ? ಅದರ ಐತಿಹಾಸಿಕ ಹಿನ್ನೆಲೆ ಏನು? ಪುರಾತತ್ವ ಇಲಾಖೆ ನಡೆಸಿದ ಉತ್ಖನನದಲ್ಲಿ ಅಲ್ಲಿ ದೊರೆತ ಪುರಾವೆಗಳಾದರೂ ಏನು? ಹೀಗೆ ಅಯೋಧ್ಯ ರಾಮ ಮಂದಿರ ಮತ್ತು ಅದರ ಕುತೂಹಲಕಾರಿ ಇತಿಹಾಸದ ಕುರಿತು ಇಲ್ಲಿ ಒಂದಷ್ಟು ಮಾಹಿತಿ ನೀಡಲಿದ್ದೇವೆ. ಸುಮಾರು 2000 ವರ್ಷಗಳಿಗೂ ಹಿಂದೆ ಅಯೋಧ್ಯೆಗೆ ಭೇಟಿ ನೀಡಿದ್ದ ಉಜ್ಜಯಿನಿ ಅಥವಾ ಅಂದಿನ ಪಾಟಲಿಪುತ್ರದ ಖ್ಯಾತ ದೊರೆ ರಾಜ ವಿಕ್ರಮಾದಿತ್ಯ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮ ಮಂದಿರವೂ ಸೇರಿದಂತೆ 300ಕ್ಕೂ ಹೆಚ್ಚು ದೇವಾಲಯಗಳನ್ನು ನಿರ್ಮಿಸಿದ್ದ ಎಂದು ಇತಿಹಾಸ ಹೇಳುತ್ತದೆ. ಈ ಮಾಹಿತಿಯನ್ನು ನೀವು ಗೋರಖ್ಪುರದ ಗೀತಾ ಪ್ರೆಸ್ ಮುದ್ರಿಸಿರುವ ಅಯೋಧ್ಯ ದರ್ಶನ ಪುಸ್ತಕದಲ್ಲೂ ಕಾಣಬಹುದು. ಆದರೆ 1526ರಲ್ಲಿ ಭಾರತದ ಮೇಲೆ ದಾಳಿ ಮಾಡಿದ ಬಾಬರ್ ಮತ್ತು ಆತನ ಸೇನೆ ನಿಧಾನವಾಗಿ ಉತ್ತರ ಭಾರತದಲ್ಲಿ ತಮ್ಮ ಪ್ರಾಬಲ್ಯ ಸ್ಥಾಪಿಸುತ್ತಾ ಮುಂದುವರಿಯಿತು. 1528ರಲ್ಲಿ ಅಯೋಧ್ಯೆಗೆ ಭೇಟಿ ನೀಡಿದ ಬಾಬರನ ಸೇನಾಧಿಕಾರಿಯಾದ ಮೀರ್ ಬಾಕಿ ಅಲ್ಲಿದ್ದ ರಾಮ ಮಂದಿರವನ್ನು ಧ್ವಂಸ ಮಾಡಿ ಅದರ ಮೇಲೆ ಮಸೀದಿಯೊಂದನ್ನು ನಿರ್ಮಿಸಿದ ಎಂದು ಇತಿಹಾಸ ಹೇಳುತ್ತದೆ. ಬ್ರಿಟಿಷ್ ಇತಿಹಾಸಕಾರ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಹೇಳುವ ಪ್ರಕಾರ 15 ದಿನಗಳ ಕಾಲ ಅಯೋಧ್ಯೆಯಲ್ಲಿ ನಡೆದ ಘೋರ ಯುದ್ಧದಲ್ಲಿ ಮೀರ್ ಬಾಕಿ ಮತ್ತು ಆತನ ಸೈನಿಕರು ದೇವಾಲಯದ ರಕ್ಷಣೆಗಾಗಿ ಹೋರಾಡಿದ 170,000ಕ್ಕೂ ಅಧಿಕ ಹಿಂದೂಗಳ ಸಂಹಾರ ಮಾಡಿ ಕೊನೆಗೆ ಅಲ್ಲಿನ ಬೃಹತ್ ಮಂದಿರವನ್ನು ನಾಶಪಡಿಸಿದ್ದರಂತೆ. ನಂತರ ಆ ಮಂದಿರದ ಅವಶೇಷಗಳ ಮೇಲೆ ಮಸೀದಿ ಒಂದನ್ನು ನಿರ್ಮಿಸಿದರಂತೆ. 1862-63ರಲ್ಲಿ ಇದೇ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ನಡೆಸಿದ ಸಂಶೋಧನೆಯಲ್ಲಿ ಅವನು ರಾಮಾಯಣದಲ್ಲಿ ಉಲ್ಲೇಖಿಸಿದ ಅಯೋಧ್ಯೆಯೇ ಪ್ರಸ್ತುತ ಉತ್ತರ ಪ್ರದೇಶದಲ್ಲಿರುವ ಅಯೋಧ್ಯೆ ಎಂಬುದನ್ನು ಖಚಿತಪಡಿಸುತ್ತಾನೆ. ಸ್ವಾತಂತ್ರ್ಯ ನಂತರ ಸರ್ಕಾರದ ಆದೇಶದಂತೆ 1969 ಮತ್ತು 2003ರಲ್ಲಿ ಅಯೋಧ್ಯೆಯಲ್ಲಿ ಮತ್ತೆ ಉತ್ಖನನಗಳು ನಡೆದವು. ಪುರಾತತ್ವ ಇಲಾಖೆ ನಡೆಸಿದ ಈ ಸಮೀಕ್ಷೆಗಳಲ್ಲೂ ಮಸೀದಿಯ ಕೆಳಗೆ ಪುರಾತನ ಭವ್ಯ ದೇಗುಲವೊಂದರ ಕುರುಹುಗಳು ಇವೆ ಎಂಬ ವರದಿ ಹೊರಬಂತು. ಮೇ 22, 2003 ಮತ್ತು ಜೂನ್ 6, 2003ರ ನಡುವೆ ನಡೆದ ಸಮೀಕ್ಷೆಯ ನಂತರ ಪುರಾತತ್ವ ಇಲಾಖೆಯು 574 ಪುಟಗಳ ಬೃಹತ್ ವರದಿಯೊಂದನ್ನು ಸಿದ್ಧಪಡಿಸಿತು. ಈ ವರದಿಯ ಪ್ರಕಾರ ಮಸೀದಿಯ ಅಡಿಯಲ್ಲಿ ಗುಪ್ತ, ಶುಕ, ಕುಶ, ಅಶೋಕನ ಕಾಲಕ್ಕೆ ಸೇರಿದ ಹಿಂದೂ ಮತ್ತು ಜೈನ ದೇವಾಲಯಗಳ ಕುರುಹುಗಳು, ಕಂಬಗಳು, ಭಗ್ನಗೊಂಡ ದೇವತೆಗಳ ವಿಗ್ರಹಗಳು ಪತ್ತೆಯಾಗಿತ್ತು. ಈ ಎಲ್ಲಾ ಪುರಾವೆಗಳ ಆಧಾರದ ಮೇಲೆ
ಪುರಾತತ್ವ ಇಲಾಖೆಯು ಮಸೀದಿ ಇದ್ದ ಸ್ಥಳದಲ್ಲಿ 500 ವರ್ಷಗಳಿಗೂ ಹಿಂದೆ ಬೃಹತ್ ದೇವಾಲಯವೊಂದು ತಲೆ ಎತ್ತಿ ನಿಂತಿತ್ತು ಎಂಬುದನ್ನು ಖಚಿತಪಡಿಸಿತು. ಇದೇ ವರದಿಯ ಆಧಾರದ ಮೇಲೆ ನವೆಂಬರ್ 9, 2019ರಂದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ವಿವಾದಿತ ಪ್ರದೇಶದಲ್ಲಿ ಮತ್ತೆ ರಾಮಮಂದಿರವನ್ನು ನಿರ್ಮಿಸಬೇಕೆಂದು ಆದೇಶ ನೀಡಿತು. ಜೊತೆಗೆ ಮಸೀದಿ ನಿರ್ಮಿಸಲು ಮತ್ತೊಂದು ಜಾಗದಲ್ಲಿ 5 ಎಕರೆ ಪ್ರದೇಶವನ್ನು ಮಂಜೂರು ಮಾಡಬೇಕೆಂದು ಸರ್ಕಾರಕ್ಕೆ ಆದೇಶ ಹೊರಡಿಸಿತು. ಆ ಆದೇಶದಂತೆ ಭಾರತದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಆಗಸ್ಟ್ 5, 2020ರಂದು ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದರು. ನಂತರ ಜನವರಿ 22, 2024ರಂದು ಅಯೋಧ್ಯೆಯಲ್ಲಿ ನೂತನ ರಾಮ ಮಂದಿರದಲ್ಲಿ ಪ್ರಭು ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಯಿತು. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪಿಸಲಾಗಿರುವುದು ನಮ್ಮ ಕರ್ನಾಟಕದ ಹೆಮ್ಮೆಯ ಕಲಾವಿದ ಅರುಣ್ ಯೋಗಿರಾಜ್ ಅವರ ಕೈಯಲ್ಲಿ ಅರಳಿದ ಅದ್ಭುತ ಬಾಲರಾಮನ ಮೂರ್ತಿ ಎಂಬುದು ಕನ್ನಡಿಗರಾದ ನಮ್ಮೆಲ್ಲರಿಗೂ ಮತ್ತೊಂದು ಹೆಮ್ಮೆಯ ವಿಷಯ. ಅಯೋಧ್ಯೆಯಲ್ಲಿ ತಲೆ ಎತ್ತಿರುವ ರಾಮ ಮಂದಿರ ಸಮಸ್ತ ಹಿಂದೂಗಳ ನಂಬಿಕೆ ಮತ್ತು ಭಕ್ತಿಯ ಸಂಕೇತ. ನಮ್ಮ ಇತಿಹಾಸ ಮತ್ತು ಪರಂಪರೆಯನ್ನು ಸದಾ ಹೆಮ್ಮೆಯಿಂದ ಸ್ಮರಿಸೋಣ. ರಾಮ ಮಂದಿರದ ಕುರಿತಾದ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ದಯವಿಟ್ಟು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಹೆಚ್ಚು ಜನರೊಂದಿಗೆ ಶೇರ್ ಮಾಡಿ. ನಮ್ಮ ವಾಹಿನಿಗೆ ನಿಮ್ಮ ಬೆಂಬಲ ನಿರಂತರವಾಗಿರಲಿ. ಜೈ ಶ್ರೀರಾಮ್, ಜೈ ಭಾರತ್ ಮಾತಾ.